ನಮಸ್ಕಾರ. ಇವತ್ತಿನ ವಿಷಯ ಬಿಗ್ ಬಾಸ್, ಕನ್ನಡದ ರಿಯಾಲಿಟಿ ಶೋ ಮೀನ್ಸು ಆ್ಯಕ್ಚುಲ್ ರಿಯಾಲಿಟಿ ಶೋನ. ಯಾಕಂತಂದರೆ ಅದನ್ನು ಎರಡು ಪಾರ್ಟಾಗಿ ನಾವು ನೋಡಬೇಕಾಗತ್ತೆ. ಒಂದು ಸ್ಕ್ರಿಪ್ಟೆಡ್, ಇನ್ನೊಂದು ನಾನ್ ಸ್ಕ್ರಿಪ್ಟೆಡ್. ಯಾವುದೋ ಒಂದು ವಿಷಯ ತೊಗೊಂಡ್ರೂ ಕೂಡ ಪರ ವಿರೋಧ ಸಹಜವಾಗಿ ಇರುತ್ತೆ. ಅದ್ರಾಗ ಬಿಗ್ ಬಾಸ್ದೂ ಪರ ಮತ್ತು ವಿರೋಧ ಐತಿ. ಅದು ಸ್ಕ್ರಿಪ್ಟೆಡ್ಡು, ಹಾಗೆಲ್ಲ ಇಲ್ಲ ಅಂತಂತಾರೆ. ಸೊ ಸ್ಕ್ರಿಪ್ಟೆಡ್ ಇರಬಹುದು. ಫ್ರಂಟ್ ಎಂಡು ಮತ್ತು ಬ್ಯಾಕ್ ಎಂಡ್ ಅಂಥೇಳಿ ಮತ್ತೆ ಅಲ್ಲಿ ಎರಡು ಸೆಕ್ಷನ್ ಬರುತ್ತೆ. ಫ್ರಂಟ್ ಎಂಡ್ ಒಳಗೆ ಸ್ಕ್ರಿಪ್ಟ್ ಇರೋಂಗಿಲ್ಲ, ಬ್ಯಾಕ್ ಎಂಡ್ ಒಳಗೆ ಸ್ಕ್ರಿಪ್ಟ್ ಇರ್ತೈತಿ. ಫಾರ್ ಎಕ್ಸಾಂಪಲ್ ನಾವು ಈ ಥರ ಅರ್ಥ ಮಾಡ್ಕೋಬಹುದು. ಯಾವುದೋ ಒಂದು ಹೋಟ್ಲಿಗೆ ನಾವು ಹೋದಾಗ ನಮಗೇನು ಊಟ ಮಾಡೋಕೆ ಚೇರು ಅಥವಾ ಕುರ್ಚಿ ಟೇಬಲ್ಲು ಈ ಥರ ಏನೋ ಇಟ್ಟಿರ್ತಾರಲ್ಲ ಊಟ ಮಾಡೋಕೆ, ಅದು ಫ್ರಂಟ್ ಎಂಡ್ ಆಗುತ್ತೆ. ಇನ್ನು ಬ್ಯಾಕ್ ಎಂಡ್ ಅಂತಂದ್ರೆ ನಮಗೇನು ಸರ್ವ್ ಮಾಡ್ತಾರಲ್ಲ, ವೆಜ್ಜು ನಾನ್ ವೆಜ್ಜು ಟೀ ಕಾಫಿ ಏನಾದರೂ ಸರ್ವ್ ಮಾಡ್ತಾರಲ್ಲ, ಕಿಚನ್ ಅಂತೀವಲ್ಲ ನಾವು, ಅದು ಬ್ಯಾಕ್ ಎಂಡ್. ಅದರಂಗೆ ಬಿಗ್ ಬಾಸ್ ಒಳಗೆ ಫ್ರಂಟ್ ಎಂಡು ಮತ್ತು ಬ್ಯಾಕ್ ಎಂಡ್ ಅಂತ ಇರ್ತದೆ. ಕ್ಯಾಮ್ರಾ ಮುಂದೆ ಕಾಣೋದೆಲ್ಲ ಫ್ರಂಟ್ ಎಂಡ್ ಆದ್ರೆ ಕ್ಯಾಮ್ರಾ ಹಿಂದೆ ಕಾಣೋದೆಲ್ಲ ಬ್ಯಾಕ್ ಎಂಡ್. ಫ್ರಂಟ್ ಎಂಡ್ ಒಳಗೆ ಸ್ಕ್ರಿಪ್ಟ್ ಬಹುಶಃ ಇರಲ್ಲ. ಬಹುಶಃ ಅನ್ನೋಕ್ಕೇನೈತಿ, ನನ್ನ ತಲೆ ಒಳಗೆ ಇವತ್ತು ಈಗ ಸದ್ಯ ಏನು ವಿಚಾರ ಓಡಾಕತ್ತೈತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಅಂದಮೇಲೆ ಅಲ್ಲಿ ಸ್ಕ್ರಿಪ್ಟ್ ಆಗಲ್ಲ. ಇದು ಆಯಾ ಕಂಟೆಸ್ಟಿನ ಅನುಭವನು. ಹಂಗಾದ್ರೆ ಸ್ಕ್ರಿಪ್ಟ್ ಯಾಕೆ ಇರಲ್ಲನು? ಡೆಫಿನೆಟ್ಲಿ ಇರುತ್ತೆ. ಸ್ಕ್ರಿಪ್ಟ್ ಏನಿರ್ತಪ್ಪ ಅಂತಂದ್ರೆ ಬ್ಯಾಕ್ ಎಂಡ್ ಒಳಗೆ ಆಫ್ ದ ಕ್ಯಾಮ್ರಾ, ಮನೆಯೊಳಗೆ ಏನು ಕ್ಯಾಮ್ರಾ ಹಚ್ಚಿರ್ತಾರೆ, ಆ ಕ್ಯಾಮ್ರಾ ಒಳಗೆ ಏನು ಕಾಣುತ್ತೆ ಆ ಕ್ಯಾಮ್ರಾದ ಹಿಂದಿರೋದು ಮಾತ್ರ ಸ್ಕ್ರಿಪ್ಟೆಡ್. ಇಟ್ಸ್ ಕ್ಲಿಯರ್. ಅದಕ್ಕೆ ನಾನು ಹೇಳಿದೆ ಫ್ರಂಟ್ ಎಂಡು ಮತ್ತು ಬ್ಯಾಕ್ ಎಂಡ್ ಅನ್ನೋದು ಎರಡು ಸೆಕ್ಷನ್ ಇರ್ತೈತಿ. ಈ ಸೆಕ್ಷನ್ ಮೇಲೆ ಬಿಗ್ ಬಾಸ್ ನಡೀತಿರ್ತೈತಿ, ಓಡ್ತಿರ್ತೈತಿ. ಜನಪ್ರಿಯ ಮತ್ತು ಆಗಲೇ ಹೇಳ್ದಂಗೆ ರಿಯಾಲಿಟಿ ಶೋ. ಸಮ್% ರಿಯಲ್ ಇದ್ದರೂ ಕೂಡ ಅದು ರಿಯಾಲಿಟಿ ಶೋ ಅಂತ ಕನ್ಸಿಡರ್ ಅನ್ಸುತ್ತಾ. ಈ ಒಂದು ಬಿಗ್ ಬಾಸಿಗೆ ಹೋಗಕ್ಕೆ ಬಹಳ ಮಂದಿ ಹಾತೊರಿತಿರ್ತಾರೆ. ನಾ ಹೋಗ್ತೀನಿ, ನೀ ಹೋಗ್ತೀನಿ, ಕಾಂಟ್ರವರ್ಸಿಗಳು ಅದಾವೆ. ನೀವು ಯಾಕೆ ಕಾಮನ್ ಮ್ಯಾನಿಗೆ ತೊಗೊಳಲ್ಲ, ಕಾಮನ್ ಪೀಪಲಿಗೆ ತೊಗೊಲ್ಲ, ಯಾಕೆ ಸೆಲೆಬ್ರಿಟಿಗೆ ತೊಗೋತಾರ ಅನ್ನೋದು ಅಲ್ಲೆಲ್ಲೇ ಸ್ವಲ್ಪ ನೋಡಿರ್ತೀರಿ. ಸೊ ಅವ್ರು ಕಾಮನ್ ಪೀಪಲ್ಗೆ ಯಾಕೆ ತೊಗೊಳಲ್ಲ ಅಂತಂದ್ರೆ, ಕಾಮನ್ ಪೀಪಲಿಗೆ ಆ ಮನೆ ಒಳಗೆ ಆ ಮೈಂಡ್ ಸೆಟ್ಟು ಆ ಮೆಂಟಾಲಿಟಿಗೆ ಸೆಟ್ ಆಗಾಕ ಸಾಕಷ್ಟು ಟೈಮ್ ತೊಗೊಳ್ತಿರ್ತೈತಿ. ಸೊ ಅವ ಒಳಗಡೆಯಿಂದ ಅಂದರೆ ಮೈಂಡ್ ಸೆಟ್ದಿಂದ ಹೊರಗೆ ಬಿಗ್ ಬಾಸಿಗೆ ಹೋಗೋದ್ರ ಮುಂಚೆ ಮೈಂಡ್ ಸೆಟ್ದಿಂದ ಪ್ರೀಪೇರ್ ಆಗಿರಲ್ಲ. ಆ ಪ್ರೀಪೇರ್ ಆಗದೇ ಇರೋ ವ್ಯಕ್ತಿಗೆ ತೊಗೊಳೋದ್ರಿಂದ ಆತಕ್ಕೆ ಸುಧಾರಣೆ ಮಾಡೋದ್ರೊಳಗೆ ನಮ್ಮ ಟೈಮ್ ಹೋಗುತ್ತೆ, ಕ್ರೋಟ್ ಗೆದರ್ ಖರ್ಚಿರುತ್ತೆ. ಆ ವ್ಯಕ್ತಿ ಬದಲಾಗಿ ಇನ್ನೊಬ್ಬ ವ್ಯಕ್ತಿ ಅಲ್ಲಿ ಬರಬಹುದು. ಈ ಸ್ಟೈಲ್ ಒಳಗೆ ಬಿಗ್ ಬಾಸಿಗೆ ಕಾಮನ್ ಮ್ಯಾನಿಗೆ ತೊಗೊಳಂಗಿಲ್ಲ. ಸೊ ಕಾಮನ್ ಮ್ಯಾನ್ ಅಂತಂದರೆ ಆತ ಮೆಂಟಲಿ ಮ್ಯಾಕ್ಸಿಮಮ್ ಫಿಟ್ ಇರಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನನಗೂ ಕಳಿಸ್ರಿ ಬಿಗ್ ಬಾಸಿಗೆ, ನಾನು ಹೋಗ್ತೀನಿ, ನಾನು ಕೌಂಟ್ರ್ ಕೊಡ್ತೀನಿ, ಟ್ಯಾಕಲ್ ಕೊಡ್ತೀನಿ, ನಾನೇನನ್ನ ತೋರಿಸ್ತೀನಿ. ಹೋಗಬೇಕಾದ್ರೆ ಮಾತ್ರ ಹಂಗಂತಾರ ಅನಿಸುತ್ತೆ, ನನ್ನ ಮುಂದೆ ಯಾರೂ ಇಲ್ಲ ಅಂಥೇಳಿ. ಅದರಲ್ಲಿ ಹೋದಾಗ ಟುಸುಕ್. ಹಿಂದಿನ ರಿಯಾಲಿಟಿ ಶೋ ಎಲ್ಲ ನೋಡಿರ್ತಾರಲ್ಲ, ಸೊ ನಾವು ಕೂಡ ರಿಯಾಲಿಟಿ ಶೋ ನೋಡ್ತೀವಿ, ನಮಗೊಂದು ಅವಕಾಶ ಕೊಡ್ರಿ ಅಂತ ಹೇಳ್ತೀವಿ. ನಾವು ಅಲ್ಲಿ ಹೋದಾಗ ಸ್ವಿಚ್ ಆಫ್ ಆಗಿರ್ತೀವಿ. ಇದು ಕಾಮನ್ ಆಗಿ ಹೋಗ್ತಿರೋದು. ಇದನ್ನು ಅವರು ಏನು ರಿಯಾಲಿಟಿ ಶೋ ನಡೆಸೋರು ಈಗಾಗಲೇ ಗೊತ್ತಿರುತ್ತೆ, ಹೀಗಾಗಿ ಅವ್ರು ಕಾಮನ್ ಮ್ಯಾನಿಗೆ ತೊಗೊತಿರಂಗಿಲ್ಲ. ಬಟ್ ಅಲ್ಲೆಲ್ಲೆಲ್ಲೇ ಕಾಂಟ್ರವರ್ಸಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಕಾಮನ್ ಮ್ಯಾನಿಗೂ ಅವ್ರು ತೊಗೊಂಡಿರ್ತಾರೆ. ಹಿಂದೂ ತೊಗೊಂಡಿರೋ ಉದಾಹರಣೆ ಐತಿ. ತೀರಾ ಇತ್ತೀಚೆಗೆ ನಡೆದಿರೋ ಕೆಲವೊಂದಿಷ್ಟು ಬಿಗ್ ಬಾಸ್ ರಿಯಾಲಿಟಿ ಶೋ ಒಳಗೆ ಕಾಮನ್ ಮ್ಯಾನ್ ತೊಗೊಂಡಿಲ್ಲ ಅಂತಂದ್ರು ಅದು ಮತ್ತೆ ಸ್ವಲ್ಪ ಕಾಂಟ್ರವರ್ಸಿ ಆಯ್ತು, ಸಹಜ ಅದು. ಈ ಸಾರಿ ಅವರು ಪೂರಾ ಕಾಮನ್ ಮ್ಯಾನಿಗೆ ತೊಗೋಬೇಕು ಅಂತಂದು ವಿಷಯ. ಇವತ್ತಿನ ವಿಷಯ ಬರೋದು ಪೂರ್ತಿ ಕಾಮನ್ ಮ್ಯಾನು ಹೊರಗಡೆಯಿಂದ ತೊಗೊಳ್ಬೇಕು ಅಂತ ಅವ್ರ ವಿಚಾರ ಐತಿ. ಸೊ ನಾನು ಆಗಲೇ ಹೇಳ್ದಂಗೆ ಯಾರ್ಯಾರ ಮೈಂಡ್ಸೆಟ್ ಹೆಂಗೈತೆ ಅನ್ನೋದು ಗೊತ್ತಾಗಬೇಕಾತಂದ್ರೆ ಕೆಲವೊಂದಿಷ್ಟು ಪರೀಕ್ಷೆಗಳು ಆದಾಗ ಎಲ್ಲ ಪರೀಕ್ಷೆನ ಮಿಕ್ಕಿ ನಿಂತಾಗ ಅವ ಮೆಂಟಲಿ ಎಷ್ಟು ಫಿಟ್ ಅದಾನ ಅನ್ನೋದು ಗೊತ್ತಾಗುತ್ತೆ. ಸೊ ಅವಂಗೆ ಶೋಕ್ ತೊಗೊಳ್ಳೋಣ ಅನ್ನೋದು ಅವ್ರೊಂದು ಸ್ಟೈಲು. ಇಲ್ಲೇ ಕಾಮನ್ ಮ್ಯಾನ್ ಅಂತೇಳಿ ಜಾಸ್ತಿ ಒತ್ತು ಕೊಟ್ಟಾಗ ಅಲ್ಲಿ ಸೆಲೆಬ್ರಿಟೀಸ್ ಬರ್ತಿರೋಂಗಿಲ್ಲ. ಅಥವಾ ಸೆಲೆಬ್ರಿಟೀಸಿಗೆ ಕೊಟ್ಟರು ಏನದು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳಿ ಕೊಡ್ತಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಒಳಗೆ ಸೆಲೆಬ್ರಿಟೀಸು ಹೋಗಕ್ಕೆ ತಯಾರಿರಬೇಕು, ಕಾಮನ್ ಮ್ಯಾನ್ ಜೊತೆಗೆ ಹೊಂದ್ಕೊಳಕ್ಕೆ ತಯಾರಿರಬೇಕು. ಇವೆಲ್ಲ ಸರ್ಕಮ್ಟನ್ಸ್ ನೋಡಿಕೊಂಡು ಬಿಗ್ ಬಾಸ್ ಮುಂದೆ ಹೋಗ್ತಿರ್ತೈತಿ. ಸೊ ಈಗಿನ ಬಿಗ್ ಬಾಸು ಇವರೇನು ಒಂದು ರಿಯಾಲಿಟಿ ಶೋನ ಈ ಸರಿ ಏನು ಲಾಂಚ್ ಮಾಡಕತ್ತಾರ, ಅದಕ್ಕಿಂತ ಬಿಫೋರು ಅಗ್ನಿ ಪರೀಕ್ಷೆ ಅಂಥೇಳಿ ಒಂದು ಪರೀಕ್ಷೆನ ಇಟ್ಟಾರ. ಅದು ಅಗ್ನಿ ಪರೀಕ್ಷೆನ ಸರಿ, ಪ್ರತಿಯೊಂದಕ್ಕೂ ಅಗ್ನಿ ಪರೀಕ್ಷೆ ಇರ್ತೈತಿ. CET ನೀಟ್ ಅಂತ ಹೆಂಗಿರ್ತೈತೆ ಹಂಗೆ ಬಿಗ್ ಬಾಸಿಗೆ ಇಟ್ಟಾರವ್ರು. ಇಡೋದಕ್ಕೆ ಮೂಲ ಕಾರಣ ಇಷ್ಟ, ನಾ ಬರ್ತೀನಿ ನೀ ಬರ್ತೀನಿ, ನಾವಲ್ಲ ನೀವಲ್ಲ ಅಂತಂದು ಒಂದು ಲೂಸ್ ಟಾಕ್ ಮಾತಾಡಬಾರ್ದು ಅನ್ನೋ ಕಾರಣಕ್ಕೆ ಈ ಪರೀಕ್ಷೆ ಒಳಗೆ ಯಾರು ಗೆಲ್ತಾರ ಅವ್ರು ಒಳಗೆ ಬರಲಿ, ಎಲಿಜಿಬಿಲಿಟಿ ಇದ್ದವ್ರು ಒಳಗೆ ಬರಲಿ ಅನ್ನೋದು ಸ್ಟೈಲ್ ಅವ್ರದ್ದು ಇರಬಹುದು. ಹಾಗಾದರೆ ಬಿಗ್ ಬಾಸ್ನವರು ಮಾಡ್ತಿರೋದು ಸರಿನಾ? ಅಗ್ನಿ ಪರೀಕ್ಷೆ ಅನ್ನೋ ಒಂದು ಮಾನದಂಡ ಏನು ಇಟ್ಟಾರಲ್ಲ, ಆ ಮಾನದಂಡದಿಂದ ಬಹುಶಃ ಇಲ್ಲೇನಾದರೂ ಶೋಷಣೆ ಆಗ್ತಿರಬಹುದಾ? ಫಾರ್ ಎಕ್ಸಾಂಪಲ್ ಹೇಳಬೇಕಂತಂದ್ರೆ ಯಾರೋ ಒಬ್ಬರು ಲೇಡಿ ಬಂದರು, 72 ವರ್ಷದವರು, ಅವರು ಟ್ಯಾಲೆಂಟ್ ಏನು ಅನ್ನೋದು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಅವ್ರಿಗೆ ಟೆಂಪ್ಟ್ ಮಾಡಿದ್ರು. ಇದು ತಪ್ಪಲ್ಲ. ಯಾವುದೋ ಒಂದು
ಒಂಥರ ಸೈಕಿಕ್ ಥರ ಇರೋ ಒಬ್ಬ ಹುಡುಗ ಬಂದ, ಅರ್ಧ ತಲೆ ಬೋಳ್ಸ್ಕೋಬೇಕು ಅಂತಂದ, ಇದೇನು ಮಹಾ ಅಂತಂದ, ನೀನು ಶೋಳಗೆ ಹಿಂಗೆ ಇರ್ಬೇಕಾಗುತ್ತೆ ಅಂತಂದ, ಅದೇನು ದೊಡ್ಡ ಮಹಾ ಅಂತಂದ. ಒಂಥರ ಸೈಕೋನ್ ಮೀನ್ಸ್ ಅದಕ್ಕೇನು ಅನ್ಬೇಕು, ಕ್ರೇಜ್ ಅಂತಾರಲ್ಲ, ಆ ಬಿಗ್ ಬಾಸಿನ ಕ್ರೇಜ್, ಆ ಒಳಗೆ ಹೋಗಕ್ಕೆ ಏನೆಲ್ಲ ನಾ ಮಾಡಕ್ಕೆ ತಯಾರಿದ್ದೀನಿ ಅಂತಾರಲ್ಲ, ಆ ವ್ಯಕ್ತಿಗೆ ತಲೆ ಬೋಳಿಸಿದ್ದು ಆ ಮಟ್ಟಕ್ಕೆ ಏನದು ಏನು ಕಾಂಟ್ರವರ್ಸಿ ಅಥವಾ ಅದು ಒಂದು ಮಾನಸಿಕ ಸ್ಥೀಮಿತ ಕಳ್ಕೊಳ್ಳೋ ಥರದ್ದು ಏನು ಅಲ್ಲ. ಆತ ಇದ್ದರೂ ಇರ್ಬೋದು, ಇಲ್ಲದೆ ಹೋದ್ರೆ ಬಿಡ್ಬೋದು, ಅದು ಆತನ ವೈಯಕ್ತಿಕ ಅಭಿಪ್ರಾಯ. ಹಿಂಗೆ ಮಾಡಿದ್ರೆ ನೀ ಸೆಲೆಕ್ಟ್ ಆಗ್ತೀಯ ಅನ್ನೋ ಗ್ಯಾರಂಟಿ ಇಲ್ಲ, ಮಾಡ್ತೀಯ ಹೆಂಗೆ ಮುಂದಿನ ರೌಂಡಿಗೆ ಹೋಗೋಕೆ ಅಂತಂದು ಆತ ಕೇಳಿದಾಗ ಆತ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಅನ್ಬೋದು, ಮಾಡಲ್ಲ ಅಂದ್ರೆ ಮಾಡಲ್ಲ ಅನ್ಬೋದು. ಮಾಡಿದರೆ ನೆಕ್ಸ್ಟ್ ರೌಂಡಿಗೆ ಹೋಗ್ತಾನೆ ಅನ್ನೋ ಗ್ಯಾರಂಟಿ ಇಲ್ಲ, ಮಾಡಲಿಲ್ಲ ಅಂದ್ರೆ ಎಕ್ಸಿಟ್ ಆಗ್ಬಿಡ್ತಾನೆ. ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಸೂಕ್ಷ್ಮ ವಿಚಾರಗಳು ಏನಾಗ್ತಾವೆ, ಒಬ್ಬ ವ್ಯಕ್ತಿ ಬಂದಾಗ ಅವರು ಏನೋ ಗಿನ್ನಿಸ್ ದಾಖಲೆ ಮಾಡ್ಯಾರ. ಯಾವ ಗಿನ್ನಿಸ್ ದಾಖಲೆ ಮಾಡ್ಯಾರ ಅನ್ನೋದು ಬಹುಶಃ VT ಬರ್ಬೋದು. ಅವರು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿ ಅಥವಾ ಬಿಗ್ ಬಾಸಿಗೆ ಸೆಲೆಕ್ಟ್ ಆದಾಗ ಅವರ VT ಆಗ್ಬೋದು, ಅವರ ಸಾಧನೆ ಆಗಬಹುದು, ಜಗತ್ತಿಗೆ ಕಾಣಬಹುದು. ಆದ್ರೆ ಆ ಗಿನ್ನಿಸ್ ರೆಕಾರ್ಡಿನ ಒಂದು ಸರ್ಟಿಫಿಕೇಟ್ನ ನೀವು ಡೆಸ್ಟ್ರಾಯ್ ಮಾಡ್ತೀರ ಅಂದಾಗ ಆ ವ್ಯಕ್ತಿ ಹಿಂದೆ ಮುಂದೆ ಯೋಚನೆ ಮಾಡಲಾರ್ದ ಡೆಸ್ಟ್ರಾಯ್ ಮಾಡ್ತಾರೆ. ಡೆಸ್ಟ್ರಾಯ್ ಮಾಡಿದ್ದು ಆ ವ್ಯಕ್ತಿಯ ಸ್ವಂತಿಕೆ ಇರಬಹುದು. ತನ್ನದೇ ಸರ್ಟಿಫಿಕೇಟ್ನ ಡೆಸ್ಟ್ರಾಯ್ ಹರಿದು ಚಿಂದಿ ಮಾಡಿ ವೇಸ್ಟ್ ಮಾಡಿದ್ದು ಆ ವ್ಯಕ್ತಿಯ ಸ್ವಂತ ನಿರ್ಣಯ ಇರಬಹುದು. ಆದರೆ ಅದು ಪ್ರಚೋದನೆ ಅಂತ ಅನ್ನಿಸ್ಬಹುದೇನು? ಯಾವ ವ್ಯಕ್ತಿಗೆ ಏನು ಮುಖ್ಯ? ಫಾರ್ ಎಕ್ಸಾಂಪಲ್, ಇನ್ನೊಂದು ಲೇಡಿ ಬರ್ತೈತಿ, ಅವ್ರ ತಂದೆಯವ್ರು ಏನೋ 50,000 ರೂಪಾಯಿ ಕೊಟ್ಟು ಬ್ಯಾಗ್ ಕೊಡಿಸ್ಯಾರ, ಅದರೊಳಗಿರೋದೆಲ್ಲ ಡೆಸ್ಟ್ರಾಯ್ ಮಾಡ್ಬೇಕು ನೀವು ಅಂತೇಳಿ ಸುತ್ತಿಗೆ ತೊಗೊಂಡು ಹೊಡಿಬೇಕಂತಾರ. ಅದೇನೋ ಮನಸ್ಸಿಗೆ ನೋವು, ಹೆಣ್ಮಕ್ಳಿಗೆ ಹಚ್ಚುಗಳವು ಎಲ್ಲ ಇರ್ತಾವೆ, ಮನಸ್ಸು ನೋವು ಮಾಡ್ಕೊಂಡು ಅವರು ಡೆಸ್ಟ್ರಾಯ್ ಮಾಡಿರ್ಬೋದು. ಆ ಬ್ಯಾಗಿಗೆ ಚಾಕು ಹಾಕಬೇಕಾತಂದ್ರೆ ಆಯಿತು ನಮಗೂ ಫೀಲಿಂಗ್ಸ್ ಅರ್ಥ ಆಗುತ್ತೆ ಅಂತ ಅಂತಾರೆ. ಅಲ್ಲೇ ಹೆಣ್ಣಿದ್ದಾಗ ಫೀಲಿಂಗ್ಸ್ ಅರ್ಥ ಆಗುತ್ತೆ ಅನ್ನೋರು ಈ ಕಡೆ ಗಿನ್ನಿಸ್ ದಾಖಲೆ ಮಾಡಿದ್ದು ಒಂದು ಸರ್ಟಿಫಿಕೇಟ್ ಡೆಸ್ಟ್ರಾಯ್ ಮಾಡು ಅಂತಂದ್ರೆ, ಅಂದರೆ ಒಂದನ್ನು ಎತ್ತಿ ತೋರಿಸೋ ಸಲುವಾಗಿ ಇನ್ನೊಂದನ್ನು ಕಡಿಮೆ ಮಾಡಿ ತೋರಿಸೋದು, ಇದು ಒಂದು ಸ್ವಲ್ಪ ವ್ಯಕ್ತಿತ್ವಕ್ಕೆ ಒಂದು ತೊಂದರೆ ಕೊಡಲ್ಲನು? ಹಾಗಾದರೆ ಆ ವ್ಯಕ್ತಿ ಗಿನ್ನಿಸ್ ದಾಖಲೆ ಮಾಡಬೇಕಾದ್ರೆ ಏನೆಲ್ಲ ಸಾಹಸ ಪಟ್ಟನೋ ಗೊತ್ತಿಲ್ಲ. ಸರ್ಟಿಫಿಕೇಟ್ ಮೇಲೆ ಗಿನ್ನಿಸ್ ರೆಕಾರ್ಡ್ ನಿಲ್ಲುತ್ತಾನೋ ಅಂತ ಅನ್ಬೋದು. ಹಾಗಾದ್ರೆ 24 ಕ್ಯಾರೆಟ್ ಗೋಲ್ಡು ನಾನು ವೇರ್ ಮಾಡೀನಿ ಅಂತಂತೀನಿ. ನಾನು ಹೆಂಗೆ ಪ್ರೂವ್ ಮಾಡಬೇಕು? ಅದರ ಬಿಲ್ ಮೇಲೆ. ಫಾರ್ ಎಕ್ಸಾಂಪಲ್, ಡೈಮಂಡ್ ವೇರ್ ಮಾಡ್ತೀನಿ ನಾನು, ಎಷ್ಟು ಕ್ಯಾರೆಟ್ ಐತಿ, ಎಷ್ಟು ಕ್ವಾಲಿಟಿ ಐತಿ, ಎಷ್ಟು ಸೆಂಟ್ ಐತಿ ಅನ್ನೋದು ಗೊತ್ತಾಗಬೇಕಾತಂದ್ರೆ ಅದು ಸರ್ಟಿಫೈ ಕಾಪಿ ಇದ್ದಾಗ ಮಾತ್ರ ಅದು ಸರ್ಟಿಫೈ ಆಗೈತಿ. ಇಲ್ಲಾಂದ್ರೆ ಯಾವುದೋ ಒಂದು ಹರಳು ಅಂತ ಅನಿಸುತ್ತಲ್ಲ. ಹಂಗೆ ಇವ್ರು ಏನು ಗಿನ್ನಿಸ್ ರೆಕಾರ್ಡ್ ಮಾಡಬೇಕಾಗತ್ತೆ. ಈ ಗಿನ್ನಿಸ್ ರೆಕಾರ್ಡ್ ಇಟ್ಟುಕೊಂಡು ನೀನು ಅದನ್ನು ಡೆಸ್ಟ್ರಾಯ್ ಮಾಡಿದ್ರೆ ಮುಂದಿನ ರೌಂಡಿಗೆ ಸೆಲೆಕ್ಟ್ ಆಗ್ತೀಯಲ್ಲೋ ಗೊತ್ತಿಲ್ಲ ಅಂತಂದು ಒಂಥರ ಪ್ರಚೋದನಕಾರಿ ಏನಾದರೂ ಆಗೋ ಸಾಧ್ಯತೆ ಅನ್ಸಕತ್ತೈತಾ ಇಲ್ಲೇ? ನಾವು ಹೇಳೋದಿಷ್ಟೇ, ಮೌಲ್ಯಗಳು ಕಳ್ಕೋಬಾರ್ದು. ಯಾವುದೇ ರಿಯಾಲಿಟಿ ಶೋ ಇದ್ದರೂ ಸತ್ಯಕ್ಕೆ ಮೌಲ್ಯ ಕಳ್ಕೋಬಾರ್ದು. ನೀವು ಕೂದಲ ಗುಂಡು ಹೊಡಿಸಿದ್ರಂದ್ರೆ ಹೊಳ್ಳಿ ಬರ್ತಾವೆ, ಏನೋ 4 ದಿವಸ ಅಸಹಿತನ ಕಾಣ್ಬೋದು, ಅಷ್ಟು ಹೊಳ್ಳಿ ಬರ್ತಾವೆ. ಫಾರ್ ಎಕ್ಸಾಂಪಲ್, ಹೋದ ಸಾರಿ ಯಾರು ಮಾಳು ನಿಪುಣಾಳ್ ಅವ್ರಿಗೆ ತಲೆ ಗುಂಡು ಹೊಡಿತೀರಾ ಅಂತ ಕೇಳಿದರು. ಅವರು ಯಾವುದೋ ಒಂದು ಸ್ಟೈಲ್ ಒಳಗೆ ಹೇಳಿದರು. ಅವ್ರ ಮನಸ್ಸು ಅದು ಇವತ್ತು ಇರ್ತ ನಾಳೆ ಹೋಗುತ್ತೆ. ಆದರೆ ಗಿನ್ನಿಸ್ ರೆಕಾರ್ಡದ್ದು ಇನ್ನೊಂದು ಸರ್ಟಿಫಿಕೇಟು, ನಾನು ಮನವಿ ಹಾಕಿ ಇನ್ನೊಂದು ಸರ್ಟಿಫಿಕೇಟ್ ನಾನು ತರಿಸ್ಕೊತೀನಿ. ಏನರ್ಥ? ರಿಯಾಲಿಟಿ ಶೋಗಳು ನಡೀತಿರಬೇಕು, ವ್ಯಕ್ತಿತ್ವ ವಿಕಾಸನಕ್ಕೆ ಅವಕಾಶ ಆಗ್ತಿರಬೇಕು, ಮಾನವೀಯ ಮೌಲ್ಯಗಳು ಎತ್ತಿ ಹಿಡಿತಿರಬೇಕು. ಈ ಥರ ಒಬ್ಬ ವ್ಯಕ್ತಿಗೆ ಪ್ರಚೋದನೆ ಮಾಡಿ ಒಂದು ರಿಯಾಲಿಟಿ ಶೋ ಒಳಗೆ, ಅಂದರೆ ಬಿಗ್ ಬಾಸ್ ಮನೆ ಒಳಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ಆತನ ಕಡೆಯಿಂದ ಏನೋ ಒಂದು ಪ್ರಚೋದನಕಾರಿಯಾಗಿ ಮಾಡಿಸೋದ್ರಿಂದ ಆ ವ್ಯಕ್ತಿಗೆ ಮುಂದೆ ಜೀವನದೊಳಗೆ ಏನಾದರೂ ಸಮಸ್ಯೆ ಅಂತ ಅನ್ನಿಸ್ದಾಗ ಆತೇನಾದರೂ ಒಂಥರ ಡಿಪ್ರೆಷನಿಗೆ ಹೋದ್ರಂದ್ರೆ ಯಾರು ಜವಾಬ್ದಾರಿ? ಈ ಥರ ಕಾಂಟ್ರವರ್ಸಿಗಳು ಆಗಬಾರ್ದು ಈ ರಿಯಾಲಿಟಿ ಶೋ. ಯಾಕಂತಂದ್ರೆ ಇದಕ್ಕೆ ಸಾಕಷ್ಟು ಜನರು ಫಾಲೋವರ್ಸ್ ಇರ್ತಾರೆ. ಇದನ್ನು ನೋಡಿ ಕಲಿಯೋದು ಭಾಳ ಇರ್ತದೆ ಅಂತಿರ್ತಾರೆ. ಕಾಮನ್ನಾಗಿ ಬಿಗ್ ಬಾಸ್ ಒಂದು ಹುಚ್ಚರು ಸಂತಿ, ಹುಚ್ಚರು ಡಬ್ಬಿ, ಸೊಯ್ಣ್ಸು ಅಂತಿರ್ತಾರೆ. ಆದ್ರೆ ಅದರೊಳಗೆ ಮೌಲ್ಯನ ಮಾತ್ರ ನಾವು ತೊಗೊಳ್ಬೇಕು. ಉದಾಹರಣೆ, ನಿಮ್ಮ ಮನೆ ಮುಂದೆ ಯಾರೋ ಒಬ್ಬ ಫ್ರೂಟ್ ಸ್ಟಾಲ್ ಅಥವಾ ಮಾರ್ಕೆಟ್ಗೆ ಹೋಗ್ತೀರಿ ಹಣ್ಣು ತರಬೇಕು ಅಂಥೇಳಿ, ಹೆಂಗಪ್ಪ ಅಂತ ಕೇಳ್ತೀರಿ, 120 220 ರೂಪಾಯಿ ಪರ್ kg ಅಂತ ಹೇಳ್ತಾನಂತ. ಸರಿ ಇದ್ದಿದ್ದು ತೊಗೊತೀರಿ, ಸರಿ ಇಲ್ಲಾರ ತೊಗೊತೀರಿ ನೀವು? ಒಂದು ಹಣ್ಣು, ಒಂದು ಹಂಪ್ಲ, ಒಂದು ತರಕಾರಿ ಅಥವಾ ಒಂದು ಏನೋ ಒಂದು ರೇಷನ್ ಅಂತ ತೊಗೋಬೇಕಾದ್ರೆ ಸರಿ ಇದ್ದಿದ್ದು ಕೊಡಪ್ಪ ಅಂತ ಹೇಳಿ ನೀವು ತೊಗೊಳ್ಳೋರು, ಬಿಗ್ ಬಾಸ್ ಒಳಗೆ ಸರಿ ಇರಲಾರ್ದು ಬಿಟ್ಟು ಸರಿ ಇದ್ದಿದ್ದು ಯಾಕೆ ತೊಗೋಬಾರ್ದು? ಸರಿ ಇದ್ದಿದ್ದು ಬಿಟ್ಟು ಸರಿ ಇರಲಾರ್ದಷ್ಟು ಅದು ಸರಿ ಇಲ್ಲ ಅಂತ ಯಾಕೆ ಅನ್ಬೇಕು? ಸೊ ಅದು ಒಂದು ರಿಯಾಲಿಟಿ ಶೋ, ಅದು ಪರ ಮತ್ತು ವಿರೋಧ ಸಹಜ. ಆದರೆ ವಿಷಯ ಇಷ್ಟೇ, ಅದು ಎಷ್ಟೇ ಒಂದು ಕೆಟ್ಟ ಪ್ರವೃತ್ತಿ ಇದ್ರೂ ಕೆಟ್ಟ ಪ್ರವೃತ್ತಿಗಳು ಕಡಿಮೆ ಆಗಬೇಕು, ಒಳ್ಳೆಯ ಪ್ರವೃತ್ತಿಗಳು ಹೆಚ್ಚಾಗಬೇಕು, ಮೌಲ್ಯಗಳು ಹೆಚ್ಚಾಗಬೇಕು, ಮಾನವೀಯತೆ ಹೆಚ್ಚಾಗಬೇಕು, ಅದರಿಂದ ಒಳ್ಳೆಯ ಸಂದೇಶಗಳು ಬರಬೇಕು. ಈ ಒಂದು ಮೌಲ್ಯ ಮತ್ತು
ಒಂದು ಮಾನವೀಯತೆ ಉಳಿಸೋ ಕೆಲಸ ಆಗಬೇಕು. ಮತ್ತು ಅದರೊಳಗಿರೋ ಕೆಟ್ಟ ವಿಚಾರನ ಬಿಟ್ಟು ಕೇವಲ ಒಳ್ಳೆಯ ವಿಚಾರ ಅಥವಾ ನಮ್ಮ ಆರೋಗ್ಯಕ್ಕೆ ಅಥವಾ ನಮ್ಮ ಜೀವನಕ್ಕೆ ಅಳವಡಿಕೆ ಮಾಡಿಕೊಂಡು ನಾವು ಇನ್ನೂ ಒಂದು ಹೆಜ್ಜೆ ಅಭಿವೃದ್ಧಿ ಆಗ್ತೀವ ಅನ್ನೋ ವಿಷಯಗಳನ್ನು ಮಾತ್ರ ನಾವು ತಗೊಳ್ಬಹುದು ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ.